ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆದಮೇಲೆ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂತ ಅಂದರೆ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ಇವತ್ತು ಗುರುವಾರ, ನಾಳೆ ಶುಕ್ರವಾರ, ವರಮಹಾಲಕ್ಷ್ಮಿ ವ್ರತ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಅಲ್ಲ, ದೇವ್ರ ರೂಮ್ನ ಕ್ಲೀನ್ ಮಾಡಿ ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಹಬ್ಬಕ್ಕೆ ತಯಾರಿನ ಮಾಡ್ತಾ ಇದ್ದೀನಿ. ಇನ್ನು ಮನೆ ಕ್ಲೀನಿಂಗ್ ಅಂತ ಬಂದರೆ ಈ ಮನೆಗೆ ಬಂದಿರೋದು ರೀಸೆಂಟಾಗಿ ಅಲ್ವಾ, ಹಾಗಾಗಿ ನಾನು ಹೆಚ್ಚು ಡೀಪ್ ಕ್ಲೀನಿಂಗ್ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಇಟ್ಕೊಂಡಿದ್ದಲ್ವ, ಹಾಗಾಗಿ ಎಲ್ಲೆಲ್ಲಿ ಸ್ವಲ್ಪ ನನಗೆ ಕ್ಲೀನ್ ಮಾಡಬೇಕು ಅಂತ ಅನಿಸಿತೋ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂದರೆ ಬಾಗಿಲು, ಕಿಟಕಿ, ಕಬೋರ್ಡು ಎಲ್ಲ ಒರೆಸ್ಕೊಂಡು ನೀಟಾಗಿ ಅದೆಲ್ಲ ಮಾಡ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ಬೇರೆ ಎಲ್ಲ ಫುಲ್ಲು ಡೀಪಾಗಿ ಏನೂ ಕ್ಲೀನ್ ಮಾಡಿಲ್ಲ. ದೇವ್ರ ಮನೆ ಮಾತ್ರ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಬಂದಾಗ ಮಾಡಿದಂಥದ್ದು. ಯಾವಾಗೂ ಅಷ್ಟೇ ಹಬ್ಬಗಳು ಬಂದಾಗ ನಾನು ಯೂಶ್ವಲಿ ದೇವ್ರ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಅದೇ ರೀತಿ ಇವತ್ತು ಕೂಡ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪೂಜೆ ಸಾಮಾನೆಲ್ಲ ಬೆಳ್ಕೋಬೇಕು. ಇನ್ನು ನಾನು ಪ್ರತಿ ವರ್ಷ ಲಕ್ಷ್ಮಿ ಕೂರಿಸ್ತಾ ಬಂದಿರೋ ಅಂಥದ್ದು. ಅದನ್ನು ನಮ್ಮ ಮನೆಯ ಪುಟಾಣಿ ಲಕ್ಷ್ಮಿ ಬಂದಾಗಿಂದನೇ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೂರಿಸ್ತಾ ಬಂದಿರೋ ಅಂಥದ್ದು. ಅಂದರೆ ನಮ್ಮ ಚಿನ್ನು ಹುಟ್ಟಿದಾಗಿಂದ, ಅಂದರೆ ನಮ್ಮ ಮದುವೆ ಆಗಿದ್ದ ವರ್ಷ ನಾವು ಲಕ್ಷ್ಮಿ ಏನು ಕೂರಿಸಿ ಮಾಡಿರಲಿಲ್ಲ. ಅದಾದಮೇಲೆ ನಮ್ಮ ಚಿನ್ನಿ ಹುಟ್ಟಿದ ಮೇಲೇ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೂರಿಸಿ ಹಬ್ಬನ ಶುರು ಮಾಡಿದ್ದು. ಆವಾಗೆ ಲಕ್ಷ್ಮಿ ಮುಖವಾಡ ತೊಗೊಂಡಿದ್ದು. ನಮ್ಮ ಪುಟಾಣಿ ಲಕ್ಷ್ಮಿ ಈ ಸರಿ ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ. ಅವಳಿಗೆ ರಜಾ ಇಲ್ಲ, ಹಾಗಾಗಿ ಹಬ್ಬಕ್ಕೇನು ಕರ್ಕೊಂಡು ಬಂದಿಲ್ಲ ನಾವು. ಅವಳಿಗೆ ಎಲ್ಲ ಹಬ್ಬಗಳಿಗೂ ರಜಾ ಕೊಡಲ್ಲ ಅಂತ ಅವ್ರು ಆಲ್ರೆಡಿ ಹೇಳಿದರು. ನಾವು ಕೇಳಿದ್ವಿ ಮುಂಚೆನೇ, ಈ ಥರ ಹಬ್ಬಗಳಿಗೆಲ್ಲ ಕಳಿಸ್ತೀರ ಮನೆಗೆ ಅಂತ ಹೇಳಿ. ಇಲ್ಲ, ಹಬ್ಬಗಳಿಗೆಲ್ಲ ಕಳ್ಸೋಕ್ಕಾಗಲ್ಲ. ಆ ರೀತಿ ವರ್ಷದಲ್ಲಿ 2 ಸರಿ ಮಾತ್ರ ಮನೆಗೆ ಕರ್ಕೊಂಡು ಹೋಗ್ಬೋದು. ಒಂದು ಸರಿ ಒಂದು 15 ಡೇಸ್ ರಜಾ ಕೊಡ್ತಾರೆ, ಇನ್ನೊಂದು ಸರಿ ನಾರ್ಮಲ್ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ ಆವಾಗ ರಜಾ ಕೊಡ್ತಾರೆ. ಇನ್ನೂ ಸಾಕಷ್ಟು ಜನ ಇದ್ರ ಬಗ್ಗೆ ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ಅಂತಂದರೆ ಒಂದಷ್ಟು ಜನ ಒಳ್ಳೆ ಡಿಸಿಷನ್ ಅಂತ ಹೇಳಿದ್ದೀರಾ, ಒಂದಷ್ಟು ಜನ ಮನೇಲೇ ಇಟ್ಕೋಬೇಕಾಗಿತ್ತು ಅಂತ ಹೇಳಿದ್ದೀರಾ. ಹಾಗೆಯೇ ವ್ಲಾಗಲ್ಲಿ ಕೂಡ ಮಿಸ್ ಮಾಡ್ಕೊಳ್ತೀನಿ ಅಂತ ಕೂಡ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಅವಳಿಗೆ ಈ ವಿಷಯನ ಹೇಳ್ತೀನಿ, ಅವಳಿಗೂ ಕೂಡ ಖುಷಿ ಆಗುತ್ತೆ. ಅವಳು ಕೇಳ್ತಾ ಇದ್ಲು, ವ್ಲಾಗಲ್ಲಿ ಯಾರೂ ಕೇಳ್ತಾ ಇಲ್ವಾ ಮಮ್ಮಿ ನನ್ನ ಅಂತ ಹೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇಲ್ಲಮ್ಮ ನಾನು ಇನ್ನೂ ಹೇಳಿಲ್ಲ ಅವ್ರಿಗೆ ಅಂತ ಹೇಳಿ. ಬಟ್ ಆದ್ರೂ ಕೇಳ್ತಾ ಇದ್ದಾರೆ, ಮಗಳು ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಒಂದಷ್ಟು ಜನ ಅಂತೂ ಕ್ವೆಶನ್ ರೈಸ್ ಮಾಡಿದ್ದಾರೆ. ನನ್ನ ವಿಡಿಯೋದಲ್ಲಿ ಹೇಳಿದಾಗ ಹೇಗಿರುತ್ತೆ ರಿಯಾಕ್ಷನು ನೋಡಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಇವಾಗ ಅವಳಿಗೂ ಕೂಡ ಕೇಳಿ ಖುಷಿ ಆಗುತ್ತೆ, ನೀವೆಲ್ಲ ಅವಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳಿ ಅವಳಿಗೆ ಖಂಡಿತ ಖುಷಿ ಆಗುತ್ತೆ. ಹಾಗೆಯೇ ಅವಳು ಹಾಲಿಡೇಸಲ್ಲಿ ಬಂದಾಗ ಅವಳ ಜೊತೆ ಕೂಡ ವ್ಲಾಗ್ ಮಾಡಿ, ಹಾಗೆಯೇ ಅವಳ ಎಕ್ಸ್ಪೀರಿಯನ್ಸ್ನ ಕೂಡ ನೀವು ಕೇಳ್ತಾ ಇದ್ರಿ ಹೇಗಿದೆ ಅಂತ ಅವಳ ಹತ್ರ ಹೇಳಿಸಿ ಅಂತ ಹೇಳಿ. ಖಂಡಿತವಾಗ್ಲೂ ಅವಳು ಬಂದ ಮೇಲೆ ಅವಳ ಎಕ್ಸ್ಪೀರಿಯನ್ಸ್ ಹೇಗಿದೆ, ಹೇಗೆ ಫೀಲ್ ಮಾಡ್ತಾ ಇದ್ದಾಳೆ, ಅದನ್ನೆಲ್ಲದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ಒಂದಷ್ಟು ಕ್ವೆಶನ್ಸ್ ಇದೆ, ಸಾಕಷ್ಟು ಜನ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ, ಅದನ್ನೆಲ್ಲ ಆದಷ್ಟು ಬೇಗ ಆನ್ಸರ್ ಮಾಡ್ತೀನಿ. ಇನ್ನು ದೇವ್ರ ಪೂಜೆ ಸಾಮಾನು ಬೆಳ್ಕೊಳೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಹಬ್ಬ ಅಂತ ಬಂತು ಅಂತ ಅಂದರೆ ನಾನು ಏನು ಮೇಲೆ ಎತ್ತಿಟ್ಟಿದೆ ಅದೆಲ್ಲ ಬೆಳ್ಕೊಂಡಿದ್ದೆ ಆಲ್ರೆಡಿ. ಅಂತ ಅಂದರೆ ಈ ಮನೆಗೆ ಬಂದ್ವಲ್ಲ ಆವಾಗ ಪಾತ್ರೆಯಿಂದ ಹಿಡಿದು ಪ್ರತಿಯೊಂದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ಸ್ಟಿಲ್ ಹಬ್ಬ ಅಂತ ಬಂದರೆ ಇನ್ನೊಂದು ಸರಿ ತೊಳ್ಕೊಬೇಕಲ್ಲ, ಹಾಗಾಗಿ ಮತ್ತೊಮ್ಮೆ ನೀಟಾಗಿ ದೀಪದ ಕಂಬ ಎಲ್ಲ ಇನ್ನೊಂದು ಸರಿ ತೊಳ್ಕೊಂಡಿದ್ದಂಥದ್ದು ಎಲ್ಲ ಒರೆಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ನಂತರನೇ ನಾನು ದೇವ್ರ ಪೂಜೆ ಸಾಮಾನು ಬೆಳ್ಕೊಂಡು ತೊಳ್ಕೊಂಡು ಬಂದಿರೋ ಅಂಥದ್ದು. ಇನ್ನು ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಸೀರೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ರಾತ್ರಿ ಸೀರೆ ಉಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ರೆ ಅದಾದಮೇಲೆ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನಾನು ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ಮಾಡೋಣ ಹಬ್ಬ ಅಂತ ಅಂದ್ಕೊಂಡೆ, ಆದರೆ ನೆಕ್ಸ್ಟ್ ವೀಕ್ ಸ್ವಲ್ಪ ಬೇರೆ ಕೆಲಸ ಇದೆ, ಹಾಗಾಗಿ ಈ ವಾರನೇ ಹಬ್ಬ ಮಾಡ್ತಾ ಇರೋವಂಥದ್ದು. ಮುಖವಾಡಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಹಿಂದಿನ ದಿನ ಹೋದರೆ ತುಂಬ ರಶ್ ಇರುತ್ತೆ ಅಂತ ಹೇಳಿ ನಾನು ಹೋಗಲಿಲ್ಲ. ನೆಕ್ಸ್ಟ್ ಇಯರು ನೋಡೋಣ, ಚೆನ್ನಾಗಿ ಮುಖವಾಡಕ್ಕೆ ಅಲಂಕಾರ ಮಾಡಿಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸರಿ ನ್ಯಾಚುರಲಾಗಿ ಸಿಂಪಲಾಗಿ ನಾನೇ ಒಂದು ಸ್ವಲ್ಪ ರೆಡಿ ಮಾಡ್ತಾಯಿದ್ದೀನಿ. ಮುಖವಾಡ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ತಾಯಿದ್ದೀನಿ ಅಷ್ಟೇ.
ಹಾಯ್ ಅನ್ನು ಹಾಯ್ ಅನ್ನು ಹಾಯ್ ಮಾಡು ಹಾಯ್. ಟೀ ಶರ್ಟ್ ಸರಿ ಮಾಡ. ಅಯ್ಯೋ 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 ಅತ್ತೆನಾ? ಅಣ್ಣ ಎಲ್ಲಪ್ಪ? ಅಣ್ಣ 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 ಅಣ್ಣ. ಅಜ್ಜಿ ಅಜ್ಜಿ ಅಲ್ಲಿ ಅಜ್ಜಿ ಅಜ್ಜಿ. ತಾತ 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 ಇಲ್ಲಿ. ಪಾರ್ಥ ಯಾರು? ಗುಂಡು ಸಿಕ್ಕರು ಅಂತೂ ಫುಲ್ ಖುಷಿ ಅಲ್ಲ ಅವನಿಗೆ. ಕಜ್ಜಾಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಅಕ್ಕಿ ನೆನೆಸಿದ್ದೆ 2 ದಿವಸ. 2 ದಿವಸ ನೆನೆಸಿರೋದಾ? ಬಸ್ ಅದರಲ್ಲಿ ಸ್ವಲ್ಪ ಹೊತ್ತು ಫ್ಯಾನ್ ಗಾಡಿನ ಆರಿಸ್ಕೋಬೇಕು. ಫ್ಯಾನ್ ಗಾಡಿಲಿ ಆರಿಸ್ಕೊಂಡು ಹಸಿ 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 ಇದ್ದಂಗೆ ಇದೆ. ಅಂಟ್ಕೋಬಾರ್ದು. ಹುಡಿ ಹುಡಿ ಆಗೋ ಥರ ಮುಟ್ಟಿದ್ರೆ ಹಿಂಗೆ ಅಂಟ್ಕೋಬಾರ್ದು ಅಕ್ಕಿ. ಅಷ್ಟು ಒಣಗಿಸ್ಕೊಂಡ್ರೆ ಸಾಕು. ಜಾಸ್ತಿನೂ ಒಣಗಿಸ್ಕೊಂಡು 2 ದಿವಸ ನೆನೆಸಿದ್ಯಾ? ಇವಾಗೆಲ್ಲ ಬೇಗ ಮಾಡೋ ಥರ ಮಾಡ್ತಾರಲ್ಲ, ಹಂಗೆ ನೆನ್ಸಂಗೆ ಮಾಡ್ತಾರಲ್ಲ, ಸ್ಮೂತಾಗಿ ಬರಲ್ಲ. ಇನ್ಸ್ಟೆಂಟ್ ಕಜ್ಜಾಯ ಅಂತ ಜಾಸ್ತಿ ಮಾಡಿಲ್ಲ. ಚೆನ್ನಾಗಿ ಬಂದರೆ ಈಗ ರುಬ್ಕೊಂಡು ಅದನ್ನ ಸಣಸ್ಕೋಬೇಕು. ನೀರೇನಿದೆ? ಬಿಸಿನೀರು ಕುಡಿತೀವಿ. ಬಿಸಿನೀರ ಇಲ್ಲಪ್ಪ, ನಾನು ತಣ್ಣೀರೇ ಕುಡಿತಾ ಇರೋದು ಇವಾಗ. ಬಿಸಿನೀರೇನಿಲ್ಲ. ನಮ್ಮಮ್ಮ ತಿಂಡಿಗಳೆಲ್ಲ ಮಾಡ್ಕೊಳ್ತಾ ಇದ್ರು. ಚಕ್ಲಿ ಮತ್ತು ಕೋಡ್ಬಳೆ ಮಾಡ್ತೀನಿ, ರವೆ ಉಂಡೆ ಮತ್ತು ಕಜ್ಜಾಯ, ಕರ್ಜಿಕಾಯಿ, ಇಷ್ಟು ತಿಂಡಿಗಳನ್ನ ಮಾಡ್ತೀನಿ ಅಂತ ರೆಡಿ ಮಾಡ್ಕೊಳ್ತಾಯಿದ್ರು. ನಾನೇನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಶಾಪಿಂಗ್ ಮಾಡೋಕ್ಕೆ ಅಂತ. ಅಂದರೆ ಹೂವು ಹಣ್ಣು ಎಲ್ಲ ತರಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಇದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಲಿಲ್ಲ ತಿಂಡಿಗಳು ಮಾಡೋ ಅಂಥದ್ದು. ಇಷ್ಟು ಮಾತ್ರ ತೊಗೊಂಬಿಟ್ಟು ಇಲ್ಲಿಂದ ಹೊರಟೆ ನಾನು. ನಮ್ಮಂಗಂತೂ ಹಬ್ಬಗಳು ಬಂತು ಅಂದರೆ ಕ್ಲೀನ್ ಮಾಡ್ಕೊಳ್ಳೋದು, ಈ ಥರ ತಿಂಡಿಗಳು ಮಾಡೋದು, ಎಲ್ಲ ತಯಾರಿ ಮಾಡ್ಕೊಳ್ಳೋದು ತುಂಬಾ ಇಷ್ಟ ನಮ್ಮಂಗೆ. ಎಲ್ಲ ಹಬ್ಬಗಳಿಗೂ ಅಷ್ಟೇ ಇದೇ ಥರ ನಿಂತ್ಕೊಂಡು ಮಾಡ್ತಾರೆ. ಈ ಸರಿ ಅದು ಅಲ್ಲದೆ ಇಬ್ಬರು ಸೊಸೆಯರ ಜೊತೆಗೆ ನಮ್ಮನ ಹಬ್ಬ ಹೇಗಿರುತ್ತೆ ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ಬಟ್ ಮಾಡೋಣ, ಫುಲ್ ಕಂಪ್ಲೀಟ್ ವಿಡಿಯೋ ಶೇರ್ ಮಾಡೋಣ ಅಂತ. ಬಟ್ ನಮ್ಮ ಮನೆಯಲ್ಲೂ ಕೂಡ ಹಬ್ಬ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ ಏನು ತೊಗೊಳಕ್ಕಾಗಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಹಬ್ಬದ ದಿನದ್ದು. ಅದನ್ನು ನಾನು ನಿಮಗೆ ನಾಳೆ ಶೇರ್ ಮಾಡ್ತೀನಿ, ಹೇಗಿತ್ತು ನಮ್ಮಮ್ಮನ ಹಬ್ಬ ಇಬ್ಬರು ಸೊಸೆಯರ ಜೊತೆ ಅಂತ ಹೇಳಿ. ಇನ್ನೂ ಒಂದಷ್ಟು ಜನ ನನಗೆ ಕೇಳ್ತಾ ಇದ್ರಿ ನಿಮ್ಮ ತಮ್ಮನ ಹೆಂಡತಿ ಜೊತೆ ವ್ಲಾಗ್ ಮಾಡಿ ಅಂತ ಹೇಳಿ. ನಾನು ಕೂಡ ಅಂದ್ಕೊಂಡಿದ್ದೆ ನಮ್ಮನ ಒಂದು ಡೈಲಿ ಲೈಫ್ ಹೇಗಿರುತ್ತೆ ಇಬ್ಬರು ಸೊಸೆಯರ ಜೊತೆ ಅಂತ ಹೇಳಿ ಒಂದು ವ್ಲಾಗ್ನ ಮಾಡೋಣ ಅಂತ ಹೇಳಿ. ಆದರೆ ನಂಗೆ ಹುಷಾರಿಲ್ಲದೆ ಆಯಿತು ಅದೇ ಟೈಮ್ಗೆ. ಆಮೇಲೆ ನಾನು ಹುಷಾರಾದೆ. ಅದಾದಮೇಲೆ ನಮ್ಮಮ್ಮ ಊರಿಗೆ ಹೋದರು, ಒಂದು 10-15 ಡೇಸ್ ಊರಲ್ಲಿದ್ದರು. ಮತ್ತೆ ಬಂದರು. ಆಮೇಲೆ ನನಗೂ ಕೂಡ ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ. ನಾನು ಹೋಗೇ ಇರಲಿಲ್ಲ, ಈಗಲೇ ಹೋಗಿರೋದು ನಮ್ಮವ್ರ ಮನೆಗೆ. ತುಂಬ ದಿನ ಆದಮೇಲೆ ನಮ್ಮವ್ರ ಮನೆಗೆ ಹೋಗಿರೋ ಅಂಥದ್ದು. ಇನ್ನೂ ಕಜ್ಜಾಯ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಅವಾಗಂತೂ ಯಾವಾಗಲೂ ಮಾಡೋರು, ವರ್ಷ ದೀಪಾವಳಿಲಾಗಿರ್ಬೋದು, ಬೇರೆ ಟೈಮಲ್ಲಾಗಿರ್ಬೋದು, ನಮಗೆ ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ಮಾಡೋರು ಕಜ್ಜಾಯನ ತುಂಬ ಚೆನ್ನಾಗಿ ಮಾಡ್ತಾರೆ. ಕಜ್ಜಾಯ ಯೂಶ್ವಲಿ ಈ ಸರಿ ಕೂಡ ಅಷ್ಟೇ ಟ್ರೆಡಿಷ್ನಲ್ ಮೆಥಡಲ್ಲೇ ಮಾಡ್ತಾರೆ. 2 ದಿನ ಚೆನ್ನಾಗಿ ಅಕ್ಕಿನ ನೆನೆಸ್ಬಿಟ್ಟು, ಅಂದರೆ ಅವಾಗವಾಗ ತೊಳೆದು ಇಡಬೇಕು ನೀಟಾಗಿ. ತೊಳೆದಿಟ್ಬಿಟ್ಟು ಅದಾದಮೇಲೆ ಅದನ್ನು ಸ್ವಲ್ಪ ಒಣಗಿಸ್ಕೊಂಡು ಆಮೇಲೆ ಈ ರೀತಿ ಅಕ್ಕಿ ಹಿಟ್ಟು ಮಾಡಿಕೊಂಡು ಮಿಕ್ಸಿನಲ್ಲೇ ಅದನ್ನು ಚೆನ್ನಾಗಿ ಸಾಣಿಸ್ಕೊಂಡು ಪಾಕ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಪಾಕ ಕರೆಕ್ಟಾಗಿ ಅಳತೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅಕ್ಕಿನೂ ಅಷ್ಟೇ 2 ದಿವಸ ಚೆನ್ನಾಗಿ ನೆನೆಸಿದ್ರೆ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ. ಇನ್ನು ಈ ಸರಿ ನಾನೇನು ತಿಂಡಿಗಳು ಮಾಡ್ತಾಯಿಲ್ಲ. ಅನಿಲ್ ಬೇಡ ಅಷ್ಟೊಂದೆಲ್ಲ ರಿಸ್ಕ್ ತೊಗೋಬೇಡ ಅಂತ ಹೇಳ್ತಾರೆ. ಹಾಗಾಗಿ ಅಮ್ಮನೂ ಅಷ್ಟೇ ನೀನೇನು ಮಾಡೋಕ್ಕೋಬೇಡ ತಿಂಡಿಗಳನ್ನ ಅಂತ ಹೇಳಿದರು. ಹಾಗಾಗಿ ನಾನೇನು ತಿಂಡಿಗಳನ್ನ ಮಾಡೋಕ್ಕೆ ಹೋಗಲಿಲ್ಲ.
ಆಮೇಲೆ ನಾನು ನಮ್ಮವ್ರ ಮನೆಯಿಂದ ಹೊರಗಡೆ ಹೋದ್ವಿ, ನಾನು ನನ್ನ ತಮ್ಮ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ, ಅವ್ರ ಮನೆಗೆ ನಮ್ಮ ಮನೆಗೆ ಒಟ್ಟಿಗೆ ಎಲ್ಲ ತೊಗೊಂಡು ಬರೋಣ ಅಂತ ಹೋದ್ವಿ. ಹೂವು ಹಣ್ಣು ಎಲ್ಲ ತೊಗೊಂಡ್ವಿ. ಹೂವಂತೂ ಎಷ್ಟು ಕಾಸ್ಟ್ಲಿ ಗೊತ್ತಾ ಯಪ್ಪ, 50 ಗ್ರಾಮ್ ಮಲ್ಲಿಗೆ ಹೂವಕ್ಕೆ 200 ರೂಪಾಯಿ ಅಂತೆ. ಏನು ಹೇಳಬೇಕೇಳಿ, 50 ಗ್ರಾಮ್ ಮಲ್ಲಿಗೆ ಹೂವಕ್ಕೆ 200 ರೂಪಾಯಿ ಅಂತೆ. ಯಪ್ಪ, ನನಗಂತೂ ಈ ರೇಟ್ಗಳೆಲ್ಲ ಕೇಳಿ ಏನಿದು ಅಂತ ಅಂದ್ಕೊಂಡ್ವಿ. ಆಮೇಲೆ ನಾವು ಕೂಡ ಒಂದು ಸ್ವಲ್ಪ ತೊಗೊಂಡ್ವಿ, ಮಲ್ಲಿಗೆ ಹೂವು ಬೇಕಲ್ವ ಮುಡ್ಕೊಳ್ಳೋಕ್ಕೆ ಮತ್ತು ದೇವರಿಗೆ ಎಲ್ಲ ಹಾಕಲಿಕ್ಕೆ, ಅದಕ್ಕೆ ಕೂಡ ತೊಗೊಂಡ್ವಿ. ಹಾಗೆ ಒಂದಷ್ಟು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಹಾಗೆ ಸೇವಂತಿಗೆ ಹೂವು ಕೂಡ, ಬಿಡಿ ಹೂವು ತೊಗೊಂಬಂದಿದ್ರು ನಮ್ಮ ಅಪ್ಪಾಜಿ ಸ್ವಲ್ಪ ಮುಂಚೆನೇ. ನಾನು ನಮ್ಮ ಇಬ್ಬರು ಸೇರಿಕೊಂಡು ಹೂವು ಹಾರ ಹಾಗೆಯೇ ಬಾಗಿಲು ತೋರಣಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ಇಲ್ಲಿಂದ ಹೊರಟೆ. ನಾನೇನು ಈ ಸರಿ ಅವಶ್ಯಕತೆ ಇಲ್ಲ ಜಾಸ್ತಿ, ನಮ್ಮಂಗೆ ಇಬ್ಬರು ಸೊಸೆಯರು ಇದ್ದಾರೆ, ಎಲ್ಲ ರೆಡಿ ಮಾಡ್ತಾರೆ ಹಬ್ಬಕ್ಕೆ. ಪ್ರತಿ ವರ್ಷ ನನ್ನ ಒಂದು ಅವಶ್ಯಕತೆ ಜಾಸ್ತಿ ಇರ್ತಾಯಿತ್ತು, ಈ ಸರಿ ಏನಿಲ್ಲ ಅಂತ ಅಂದ್ಕೊಳ್ತೀನಿ. ಅವರೇ 3 ಜನ ಸೇರಿಕೊಂಡು ಹಬ್ಬ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನನಗೂ ಅದೇ ಖುಷಿ, ಈ 3 ಜನ ಒಟ್ಟಿಗೆ ಎಲ್ಲ ಚೆನ್ನಾಗಿ ಹಬ್ಬ ಮಾಡಿದ್ರಲ್ಲ, ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಇನ್ನು ಸೀರೆ ಎಲ್ಲ ಉಡ್ಸೋದಕ್ಕೆ ಹೇಗೆ ಅಂತ ಮಾತ್ರ ನಾನು ಹೇಳಿಬಿಟ್ಟು ಬಂದೆ, ಹೀಗೆ ಉಡಿಸ್ರಿ ಅಂತ ಹೇಳಿ. ಅಂದರೆ ಇನ್ನೂ ಹೊಸದಲ್ವ, ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ನಾನು ಸ್ವಲ್ಪ ಹೇಳ್ಬಿಟ್ಟು ಬಂದೆ ಅಷ್ಟೇ, ಈ ಥರ ಉಡಿಸು ಅಂತ ಹೇಳಿಬಿಟ್ಟು. ನಮ್ಮಂಗೆ ಗೊತ್ತಿದೆ, ನಮ್ಮ ಉಡಿಸ್ತಾರೆ, ಆದರೂ ನಮ್ಮಂಗೆ ಯಾರು ಒಬ್ಬರು ಬೇಕು ಅಂತಂದರೆ ನಾನು ಬೇಕು ಹೇಳೋದಕ್ಕೆ ಅಥವಾ ಏನಾದ್ರು ತೋರಿಸೋದಕ್ಕೆ. ಬಾ ಸೀರೆ ಉಡ್ಸೋಕ್ಕೆ ತೋರಿಸು ಅಂತಾಯಿದ್ರು. ಸರಿ ಆಯಿತು ಅಂತ ಹೇಳಿ ಹೋಗಿ ಒಂದು ಸ್ವಲ್ಪ ಹೇಳಿಬಿಟ್ಟು ಬಂದೆ. ಇನ್ನು ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ, ಸೀರೆ ಉಡಿಸ್ಬೇಕಾಗಿತ್ತು. ರಾತ್ರಿಯೇ ಎಲ್ಲ ರೆಡಿ ಮಾಡಿಟ್ಟಿರ್ತೀವಿ, ಯೂಶ್ವಲಿ ಹೀಗೇ ಮಾಡೋ ಅಂಥದ್ದು. ಗುರುವಾರ ರಾತ್ರಿ ಎಲ್ಲ ನಿದ್ದೆಗೆ ಇಟ್ಬಿಟ್ಟು ಸೀರೆ ಎಲ್ಲ ಉಡಿಸಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆ ಮಾಡಿಬಿಡ್ತಾಯಿದ್ದೆ. ಆದರೆ ಈ ಸರಿ ನಾನು ಸ್ವಲ್ಪ ಬೇಗನೆ ಮುಗಿಸಿ ಮಲ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಸುಸ್ತು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ. ಹಾಗಾಗಿ ಸೀರೆ ಕೂಡ ಅಷ್ಟೇ ಬೇಗನೆ ಉಡಿಸ್ಬಿಟ್ಟೆ. ನಮ್ಮ ಮನೇಲಿ ನಾನು ಯೂಶ್ವಲಿ ಬೇಗ ಉಡಿಸ್ತೀನಿ. ಈ ಸರಿ ಕೈ ಕಾಲು ಎಲ್ಲ ಏನು ಇಡ್ತಾ ಇಲ್ಲ, ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಜಸ್ಟ್ ಸೀರೆ ಉಡಿಸ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರ ಉಡಿಸ್ತಾ ಇದ್ದೀನಿ. ನಾರ್ಮಲಿ ಕೈ ಕಾಲು ಎಲ್ಲ ಇಡಲಿಕ್ಕೆ ಬೇರೆ ಥರ ಉಡಿಸ್ತೀನಿ. ಇವತ್ತು ಹಾಗೆಯೇ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಕೂರಿಸ್ತಾ ಇದ್ದೀನಿ, ಹೊರಗಡೆ ಏನು ಕೂರಿಸ್ತಾ ಇಲ್ಲ. ಹಾಗಾಗಿ ಆದಷ್ಟು ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಇನ್ನು ನರ್ಗೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಅದಾದಮೇಲೆ ದೇವ್ರ ಮನೆಗೆ ತೊಗೊಂಡೋಗೋಣ ಅಂಥೇಳಿ ಇಲ್ಲೇ ನರ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಬಂದುಬಿಟ್ಟು ಯೆಲ್ಲೋ ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿ ತೊಗೊಂಡಿರೋ ಅಂಥದ್ದು ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ. ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ನೀವು ಕೂಡ ಹೇಳಿ ಹೇಗಿದೆ ಅಂತ ಹೇಳಿ. ಶಾಪಿಂಗ್ ಮಾಡಿದಾಗ ನಾನು ವೀಡಿಯೋನು ತೊಗೊಳಕ್ಕಾಗಲಿಲ್ಲ, ವೀಡಿಯೋ ತೊಗೊಳ್ಬೇಕಾಗಿತ್ತು. ಶಾಪಿಂಗ್ ವೀಡಿಯೋ ಚೆನ್ನಾಗಿರ್ತಾಯಿತ್ತು ಸೀರೆ ಶಾಪಿಂಗ್ದು. ಇನ್ನು ನಾನು ಈ ಸರಿ ಡೆಕೋರೇಷನ್ ಐಟಮ್ಸ್ ಎಲ್ಲ ಏನೂ ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ, ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ. ನಮ್ಮ ಚಿನ್ನು ಏನಾದರೂ ಬರೋದಿದ್ರೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ಸರಿ ನಮ್ಮ ಚಿನ್ನೂ ಇಲ್ವಲ್ಲ, ಹಾಗಾಗಿ ನಾವು ಅಷ್ಟೇನು ಗ್ರ್ಯಾಂಡಾಗಿ ಮಾಡೋದು ಬೇಡ, ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಸಿಂಪಲಾಗಿ ದೇವ್ರ ಮನೆಯಲ್ಲೇ ಕೂರಿಸಿ ಮಾಡ್ತಾ ಇರೋವಂಥದ್ದು. ಅದು ಅಲ್ಲದೆ ಶನಿವಾರ ಪೌರ್ಣಮಿ ಬೇರೆ ಬಂದಿದೆ ಅಲ್ವಾ, ಹಂಗಾಗಿ ದೇವ್ರನ್ನ ನಾವು ತೆಗಿಬಾರ್ದು, ಪೌರ್ಣಮಿ ದಿನ ಕೂಡ ಇಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಹೊರಗಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ದೇವ್ರ ಮನೆಯಲ್ಲೇ ಕೂರಿಸೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಹಾಗೆಯೇ ದೇವ್ರ ಮನೆ ಕೂಡ ನನಗೆ ಇಲ್ಲಿ ದೊಡ್ಡದಾಗಿದೆ. ಆ ಮನೆಗೆ ಕಂಪೇರ್ ಮಾಡಿದ್ರೆ ಲಕ್ಷ್ಮಿನ ಕೂರಿಸೋದಕ್ಕೆ ಕೂಡ ನೀಟಾಗಿ ಅಂತ ಅಂದರೆ ಅಲ್ಲಿ ಸ್ವಲ್ಪ ಹೈಟ್ ಇತ್ತು, ಏನು ಸ್ಲ್ಯಾಬ್ ಇತ್ತಲ್ಲ ಅದು ದೇವ್ರ ಮನೆಯದು, ಅದು ಹೈಟ್ ಇತ್ತು. ಬಟ್ ಇಲ್ಲಿ ನನಗೆ ಗ್ರೌಂಡ್ಗೂ ಇದಕ್ಕೂ ಸ್ವಲ್ಪನೇ ಡಿಸ್ಟೆನ್ಸ್ ಇದೆ. ಹಾಗಾಗಿ ಲಕ್ಷ್ಮಿನ ಕೂರಿಸ್ಲಿಕ್ಕೆ ಚೆನ್ನಾಗಿದೆ, ಇಲ್ಲಿ ದೊಡ್ಡದಾಗಿದೆ ದೇವ್ರ ಮನೆ. ಹಾಗಾಗಿ ದೇವ್ರ ಮನೆಯಲ್ಲೇ ಪ್ಲ್ಯಾನ್ ಮಾಡಿದೆ. ಹಾಗೆಯೇ ಕಿಚನ್ ಕೂಡ ಅಷ್ಟೇ, ನಮ್ಮ ಮನೆಯದು ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ ಕಿಚನ್ ಇಲ್ಲಿ ದೊಡ್ಡದಾಗಿದೆ ಅಂತ ಹೇಳಿ. ಅಲ್ಲಿ ಕಂಪೇರ್ ಮಾಡಿದ್ರೆ ಹೌದು, ಖಂಡಿತ. ಹಾಗೆಯೇ ಬೆಳಕು ಕೂಡ ಅಷ್ಟೇ, ಅಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ, ನಮ್ಮ ಮನೆ ಕಿಚನ್ಗೆ ಬೆಳಕಿಲ್ಲ, ಲೈಟ್ ಆನ್ ಮಾಡ್ಕೋಬೇಕು, ಪ್ರತಿ ದಿನವೂ ಬೆಳಗ್ಗೆಯಿಂದ ಲೈಟ್ ಆನ್ ಮಾಡಿಕೊಂಡೇ ಇರಬೇಕು ನಾವೇನಾದ್ರು ಕಿಚನ್ಗೆ ಹೋಗಬೇಕು ಅಂದರೆ ಅಂತ ಹೇಳಿ. ಇಲ್ಲಿ ಹಾಗೇನಿಲ್ಲ, ಬೆಳಕು ತುಂಬಾ ಚೆನ್ನಾಗಿದೆ ಅಡುಗೆ ಮನೆಗೆ. ಬಿಸಿಲು ಕೂಡ ಡೈರೆಕ್ಟಾಗಿ ಬರುತ್ತೆ ಅಡುಗೆ ಮನೆಗೆ. ಇನ್ನೂ ಹೊಸ ಮನೆಯ ಹೋಮ್ ಟೂರ್ ಮಾಡಿಲ್ಲ ಇನ್ನು, ನಾನು ಮಾಡಿ ಅಂತ ಕೇಳ್ತಾ ಇದ್ರಿ. ಇನ್ನೂ ಸೆಟಪ್ಪೇ ಮಾಡ್ಕೊಂಡಿಲ್ಲ ನಾನು ನೀಟಾಗಿ. ಹಾಗೇ ಸೋಫಾ ಸೇಲ್ ಮಾಡಿದ್ವಿ, ಸೋಫಾ ಏನಾಯಿತು ಅಂತ ಕೂಡ ಕೇಳಿದ್ರಿ. ನಾವು ಸೋಫಾನ ಸೇಲ್ ಮಾಡಿದ್ದೀವಿ, ಹೊಸ ಸೋಫಾಗೆ ಆರ್ಡರ್ ಕೊಟ್ಟಿದ್ದೀವಿ. ಅದೇನು ತೊಗೋಬೇಕು, ಹೊಸ ಸೋಫಾ ಬರಬೇಕು, ಎಲ್ಲ ಮನೆಯೆಲ್ಲ ಸ್ವಲ್ಪ ಸೆಟ್ ಮಾಡ್ಕೋಬೇಕು. ಅದಾದ ನಂತರ ನಾನು ಹೋಮ್ ಟೂರ್ನ ಮಾಡ್ತೀನಿ. ಹಾಗೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ, ಚೆನ್ನಾಗಿರೋದಿಲ್ಲ. ಹಾಗಾಗಿ ಎಲ್ಲ ಸೆಟಪ್ ಮಾಡ್ಕೊಂಡ್ಮೇಲೆ ಹೋಮ್ ಟೂರ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವತ್ತಿನ ವ್ಲಾಗ್ಗೆ ಬಂದರೆ ನೋಡ್ತಾ ಇದ್ದೀರಾ ಅಲ್ವಾ, ಸೀರೆ ಎಲ್ಲ ಉಡಿಸಿದ್ದಾಯಿತು, ಸಿಂಪಲಾಗಿ ಉಡಿಸಿದ್ದೀನಿ, ಬೇಗ ಪಟ್ ಅಂತ ಉಡಿಸ್ದೆ. ಅದಾದಮೇಲೆ ಜುವೆಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಕಳಶ ಸ್ಥಾಪನೆ ಮಾಡ್ಬೋದು.
ಅಂತ ಅಂದರೆ ಕಳ್ಸೋಕ್ಕೆ ಏನೆಲ್ಲ ಹಾಕಬೇಕು ಅದೆಲ್ಲ ಹಾಕ್ಬಿಟ್ಟು ಅದಾದಮೇಲೆ ನೀಟಾಗಿ ಮುಖವಾಡನ ಕೂರಿಸೋವಂಥದ್ದು. ಜಸ್ಟ್ ಮುಖವಾಡ ಇಟ್ಬಿಟ್ಟು ನೋಡ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ. ಇನ್ನು ಇದರ ಒಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಇನ್ನೇನು ಮುಗೀತಲ್ವ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಬೆಳಗ್ಗೆನೇ ಕೆಲಸ. ಬೆಳಗ್ಗೆಯ ವ್ಲಾಗ್ ಅಂತ ಅಂದರೆ ಹಬ್ಬದ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ಬಂದುಬಿಟ್ಟು ಹಬ್ಬ ಆದಮೇಲೆ ಬರ್ತಾ ಇರೋದ್ರಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಆ ಲಕ್ಷ್ಮೀ ತಾಯಿ ಆಯುಷ್, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. 1:30 ಆಯಿತು ಇವಾಗ. ಸಾಕು, ಇಷ್ಟು ಸಿಂಪಲಾಗಿ ಸೀರೆ ಎಲ್ಲ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಇನ್ನು ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ಬಿಟ್ಟು ಮಾಡ್ತೀನಿ. ಇವಾಗ ಮಲ್ಕೊಂಡ್ಬಿಡ್ತೀನಿ. ಇವಾಗ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲಾಗಿ ಉಡ್ಸಿದ್ದೀನಿ. ಸರಿ, ಕೈ ಕಾಲು ಎಲ್ಲ ಏನೂ ಇಟ್ಟಿಲ್ಲ, ಹಾಗೇ ದೇವ್ರ ಮನೇಲಿ ಈ ಥರ ಇಟ್ಟಿದ್ದೀನಿ. ಬಾಳೆಕಂಬ ಎಲ್ಲ ಬೆಳಗ್ಗೆಗೆ ಇಡ್ತೀನಿ. ಇನ್ನು ಕಳಸೆಲ್ಲ ಏನು ಇಟ್ಟಿಲ್ಲ, ಜಸ್ಟು ಮುಖವಾಡ ಹಾಗೆ ಹಿಂಗೆ ಇಟ್ಟಿದ್ದೀನಿ ಅಷ್ಟೇ. ಇನ್ನೇನು ಕೂರಿಸಿಲ್ಲ ನಾನು. ಜಸ್ಟ್ ಸೀರೆ ಒಂದು ಉಡಿಸಿ ಹೇಗೆ ಕಾಣುತ್ತೆ ನೋಡೋಣ ಅಂಥೇಳಿ ಮುಖ ಒಂದು ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ನೀವು ಹೇಳಿ ಹೇಗೆ ಕಾಣಿಸ್ತಾ ಇದೆ ಅಂತ. ಓಕೆ, ಎಲ್ಲ ಹಾಗಾಗಿ ಇಟ್ಟಿದ್ದೀನಿ. ತುಂಬ ತಲೆ ಹೋಗ್ತಾಯಿದೆ, ನಿದ್ದೆ ಬರ್ತಾಯಿದೆ, ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆನೇ ಬೇಗ ಎದ್ದೇಳಬೇಕಲ್ಲ, ಬೆಳಗ್ಗೆ ಎದ್ಬಿಟ್ಟು ಇದು ಕೆಲಸ ಎಲ್ಲ ಮಾಡ್ಕೊಳ್ಳೋಣ.